ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆಲ್ಲರೂ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡುವಂಥ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಇವತ್ತು ಹನುಮ ಜಯಂತಿ ಇದ್ದಿದ್ದರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಪೂಜೆ ಮುಗಿಸಿ ಮಕ್ಕಳಿಗೆ ಪುಳಿಯೋಗರೆ ಕೂಡ ಮಾಡಿಕೊಟ್ಟಿದ್ದೆ. ನಾನು ಬೆಳಗ್ಗೆ ಹೊತ್ತು ಅನ್ನ ಎಲ್ಲ ಕಡಿಮೆ ತಿನ್ನೋದು, ಅದಕ್ಕೆ ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಅದಕ್ಕೆ ಈಗ 2 ಟೈಮ್ಗೂ ಆಗೋ ಥರ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊಳ್ತಿದ್ದೀನಿ. ನಾನು ಮಧ್ಯಾಹ್ನ ಹೊತ್ತು ಬಾಯ್ಲ್ಡ್ ರೈಸ್ ತಿನ್ನೋದು, ಅದಕ್ಕೆ ಬೆಳಗ್ಗೆನೇ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಆ್ಯಂಡ್ ಈಗ ಅದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸಮ್ಮರ್ ಸ್ಟಾರ್ಟ್ ಆದಾಗಿಂದನೂ ಏನಾದರೂ ಡೆಸರ್ಟ್ ಮಾಡ್ಕೊಳ್ಳೋಕೆ ಕೇಳ್ತಾನೆ ಇದ್ದರು. ಅದಕ್ಕೆ ನಾನು ಇವತ್ತು ಹನುಮ ಜಯಂತಿ ಕೂಡ ಇತ್ತಲ್ಲ, ಅದಕ್ಕೆ ಸ್ವೀಟ್ ಮಾಡ್ದಂಗೂ ಆಗುತ್ತೆ ಅಂತ ಒಂದು ಸಿಂಪಲ್ ಸ್ವೀಟ್ ಮಾಡ್ಕೊಳ್ತಿದ್ದೀನಿ. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ಹಾಕಿ ಡೆಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಆ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಹಾಲು ಹಾಕ್ಕೊಳ್ತಿದ್ದೀನಿ. 1 ಕಪ್ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಇದಕ್ಕೆ ನೀವು ಒಂದು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಇನ್ ಕೇಸ್ ಹಾಲೇನಾದರೂ ಸ್ವಲ್ಪ ತಿಕ್ಕಾಗಿತ್ತು ಅಂತ ಅಂದರೆ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟು, ಈ ಡೆಸರ್ಟ್ಗೆ ನಾನು ಸಕ್ಕರೆ ಆ್ಯಡ್ ಮಾಡೋದಿಲ್ಲ. ಸಕ್ಕರೆ ಬದಲು ನಾನು ಇಲ್ಲಿ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಾಲು ಚೆನ್ನಾಗಿ ಕುದ್ದಿದೆ, ಇದಕ್ಕೆ ನಾನು ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಲ್ಮೋಸ್ಟ್ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಂದರೆ ಅದೊಂದು 1/4 ಲೀಟ್ರು ಅಷ್ಟುವರೆಗೂ ಇಲ್ಲಾಂದರೂ ಅಟ್ಲೀಸ್ಟ್ ಚೆನ್ನಾಗಿ ಕುದಿಯೋ ಥರ ಬಿಡಬೇಕು. ಇಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತು ಬಾದಾಮಿ ಇಷ್ಟನ್ನು ಸಣ್ಣ ಪೀಸಾಗಿ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ಫ್ರೂಟ್ಸ್ನ ಬೇರೆ ಟೈಮಲ್ಲಿ ಮಕ್ಕಳಿಗೆ ಕೊಟ್ಟರೆ ತಿಂದಿರೋ ಮುಖ ಎಲ್ಲ ಸಿಟ್ಟಿಸ್ಕೋತಾರೆ. ಈ ಥರ ಇದರೊಳಗಡೆ ಹಾಕಿಕೊಟ್ಟಾಗ ಸುಮ್ಮನೆ ತಿಂತಾರೆ. ಈಗ ಆಲ್ಮೋಸ್ಟ್ ಎರಡೂ ಮಿಲ್ಕ್ ಮೇಡು ಮತ್ತು ಹಾಲು ಎರಡೂ ಕುದ್ದಿತ್ತು. ಸೊ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಇನ್ನೂ ಒಂದು ಕುದಿ ಬರೋ ಹಾಗೆ ಮಾಡಿಕೊಂಡು, ಈಗ ಒಂದು ಕುದಿ ಬಂದಿದೆ. ಇದಕ್ಕೆ ನಾನು ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಸೊ ನಮ್ಮ ರಬ್ಡಿ ಇದು ಆಲ್ಮೋಸ್ಟ್ ರಬ್ಡಿ ಥರ ಆಯಿತು. ಇದು ನಮ್ಮ ರಬ್ಡಿ ರೆಡಿ ಆಗಿದೆ. ಈಗ ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ಈಗ ನಾನು ನಿನ್ನೆ ಸಂಜೆನೇ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ. ನಾನು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಈಗ ತೊಗರಿಬೇಳೆನ ಒಂದು 3/4 ಭಾಗ ಅಷ್ಟು ಫಸ್ಟೇ ಬೇಯಿಸ್ಕೊಂಡ್ಬಿಡ್ತೀನಿ. ಈಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ನಾನು ವಾಶ್ ಮಾಡಿರೋಂಥ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ನುಗ್ಗೆ ಸೊಪ್ಪು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ತುಂಬ ಇದೆಯಂತೆ. ಸೊ ಕ್ಯಾರೆಟಲ್ಲಿ ಏನು ನಮ್ಗೆ ವಿಟಮಿನ್ ಎ ಸಿಗುತ್ತೆ ಅದು ನುಗ್ಗೆ ಸೊಪ್ಪಲ್ಲೂ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಸ್ಕಿನ್ಗೆ, ಕೂದಲಿಗೆ, ಮೂಳೆಗಳಿಗೆಲ್ಲ ಒಳ್ಳೆಯದು. ಇದು ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಯಾಕೆ ವೆಯ್ಟ್ ಲಾಸಿಗೆ ಒಳ್ಳೆಯದು ಅಂದರೆ ಇದರಲ್ಲಿ ಕ್ಯಾಲರೀಸ್ ಕಡಿಮೆ, ಅದಕ್ಕೆ. ಸೊ ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಹಾಕಿದ್ದೆ. ಈರುಳ್ಳಿ ಮತ್ತು ಇದು ಚೆನ್ನಾಗಿ ಎಣ್ಣೆಗೆಂಪ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ನಾನು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಟೊಮೆಟೊ ಹಾಕ್ಕೊಳ್ತೀನಿ. ನಾನು ಹುಣಸೆಹಣ್ಣನ್ನ ಇಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಅದನ್ನು ಚೆನ್ನಾಗಿ ನೆನೆಸಿಟ್ಬಿಟ್ಟು ಆ ಹುಳಿನ ಲಾಸ್ಟಲ್ಲಿ ಸಾಂಬಾರು ಕುದಿಯುವಾಗ ಹಾಕ್ಕೊಳ್ತೀನಿ. ನನಗೆ ಸಾಂಬಾರು ಸ್ವಲ್ಪ ಹುಳಿಯಾಗಿದ್ರೇ ಇಷ್ಟ. ಅದಕ್ಕೆ ನಾನು ಮಸಾಲೆಗೆ ಹುಣಸೆಹಣ್ಣು ಹಾಕ್ಕೊಳ್ಳೋದಿಲ್ಲ. ಅದನ್ನು ಯಾವಾಗಲೂ ಲಾಸ್ಟಲ್ಲೇ ಆ ನೀರನ್ನ ಹುಣಸೆಹಣ್ಣು ಹುಳಿ ಏನಿರುತ್ತೆ ಅದನ್ನು ಬಿಟ್ಕೊಳ್ತೀನಿ. ಈಗ ಈ ಟೊಮೆಟೊ ಎಲ್ಲ ಹಾಕಿದ್ದಾಯಿತು. ಈಗ ಇದೆಲ್ಲ ಸಾಫ್ಟಾಗಿ ಆದಮೇಲೆ ನಾನಿಲ್ಲಿ ಒಂಚೂರು ತೆಂಗಿನಕಾಯಿ ಕೂಡ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಹಾಕ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ. ನಮ್ಮ ಮನೇಲಿ ಸ್ವಲ್ಪ ಮಸಾಲೆ ಜಾಸ್ತಿ. ಈಗ ಸೊಪ್ಪು ಕೂಡ ಒಂದು ವಿಷಲ್ ಬೆಂದಿದೆ. ಸೊ ಅದನ್ನು ಬಸ್ಕೊಂಡು ಈಗ ಅದನ್ನು ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್ಲು. ಸೊ ಈಗ ಇದೆಲ್ಲ ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ನಾನು ನುಗ್ಗೆ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತೀನಿ. ನಾನು ಎಲ್ಲ ಪಲ್ಯಗಳಿಗೂ ಒಂದು ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಡಲೆಬೀಜ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ರಯರಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಬೇಳೆನ ಸಾಂಬಾರು ಕೂಡ ಹಾಕಿ ರುಬ್ಬೇಕಲ್ವ, ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಉಪ್ಪು ಹಾಕ್ಕೊಳ್ತೀನಿ ಅಂದರೆ ನೀರೆಲ್ಲ ಬಸ್ಕೊಂಡ್ಬಿಟ್ಟಿರ್ತೀವಲ್ಲ, ಸೊ ಆಲ್ಮೋಸ್ಟ್ ಸ್ವಲ್ಪ ಸಪ್ಪೆ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರ್ತೀನಲ್ಲ ಆ ಪೌಡ್ರ್ ಹಾಕ್ಕೊಂಡು, ಮತ್ತು ಕಾಯಿನೂ ಕೂಡ ನಾನು ಪ್ರಯರಾಗಿ ಮುಂಚೆನೇ ತುರಿದಿಟ್ಕೊಂಡಿರ್ತೀನಿ, ಬೇಗ ಆಗುತ್ತೆ ಅಂತ. ಸೊ ಅದೊಂಚೂರು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ. ಈಗ ನಾನು ಬಾಯ್ಲ್ಡ್ ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಬಾಯ್ಲ್ಡ್ ರೈಸ್ ಮಾಡುವಾಗೆಲ್ಲ ಒಂದು ಸ್ವಲ್ಪ ಗಲೀಜಾಗೋದು ಜಾಸ್ತಿ. ಆಗಿಂದಾಗಲೇ ಅಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ನೆಕ್ಸ್ಟ್ ನನಗೆ ಈಸಿ ಆಗುತ್ತೆ ಅಂತ. ಈಗ ನನ್ನ ಮಸಾಲೆ ಕೂಡ ಏನು ಫ್ರೈ ಮಾಡಿದ್ವಿ ಅದೆಲ್ಲ ತಣ್ಣಗಾಗಿದೆ. ಇದಕ್ಕೆ ನೋಡಿ ನಾನೀಗ ನುಗ್ಗೆ ಸೊಪ್ಪು ಮತ್ತು ಒಂಚೂರು ಬೇಳೆ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಹಾಕಿ
2 ಸ್ಪೂನು ನಮ್ಮ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ತೀನಿ. ನನ್ನ ಮಗ ಹನುಮಾನ್ ಭಕ್ತ, ಅವನಂತೂ ಇವತ್ತು ಹಿಡಿಯೋಕ್ಕೆ ಆಗ್ತಿಲ್ಲ. ಅವ್ನಿಗೇನೋ ಒಂಥರ ಖುಷಿಯಾಗ್ಬಿಟ್ಟಿದೆ. ನಾನು ಅಡುಗೆ ಮನೆಗೆ ಬಂದಿದ್ದ ತಕ್ಷಣವೇ ನಾನು ಒಂದು ಬಾಟಲ್ ನೀರು ಇಟ್ಕೊಂಡು ಬಿಡ್ತೀನಿ. ಅಡುಗೆ ಮಾಡುವಾಗ ನಾನು ಮರ್ತೋಗ್ತೀನಿ ನಾನು ನೀರು ಕುಡಿಬೇಕು ಅನ್ನೋದನ್ನ ಅಂತ. ಆ ಬಾಟಲ್ ಅಟ್ಲೀಸ್ಟ್ ಜ್ಞಾಪಿಸ್ತಾ ಇರುತ್ತೆ ಅಂತ, ಬಾಡಿ ಡಿಹೈಡ್ರೇಟ್ ಆಗಬಾರ್ದಲ್ವ, ಅದಕ್ಕೆ. ಸೊ ಈಗ ನುಗ್ಗೆ ಸೊಪ್ಪನ್ನೆಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರಿಗೆ ಈಗ ರುಬ್ಬಿರೋಂಥ ಮಸಾಲೆನ ನುಣ್ಣಗೆ ರುಬ್ಬಿರ್ತೀನಿ. ಅದು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು, ಇದಕ್ಕೆ ನಾನು ಕುದ್ದಾದ್ಮೇಲೆ ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇನ್ ಕೇಸ್ ನಾವು ಅನ್ನ ಸಾಂಬಾರಲ್ಲೇ ತುಪ್ಪ ಹಾಕೊಳ್ಳೋದು ಮರ್ತೋದ್ರೆ ಅಟ್ಲೀಸ್ಟ್ ಸಾಂಬಾರಲ್ಲಿರುತ್ತೆ ಅಂತ. ಮತ್ತು ಇದಕ್ಕೆ ರುಚಿಗೆ ಮತ್ತು ಉಪ್ಪು ಬೇಕಾದ್ರೆ ಹಾಕ್ಕೊಂಡು, ನಾನು ಹೇಳಿದ್ನಲ್ಲ, ಈಗ ಹುಣಸೆಹಣ್ಣು ಹುಳಿ ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀನಿ. ಈಗ ನಮ್ಮದೆಲ್ಲ ಆಲ್ಮೋಸ್ಟ್ ಸಾಂಬಾರು ಪಲ್ಯ ಎಲ್ಲ ರೆಡಿಯಾಗಿದೆ. ಇದು ನಂದು 2ನೇ ಬಾಟ್ಲು. ಬಾಡಿ ನಾವು ಎಷ್ಟು ನೀರು ಕುಡಿದು ಹೈಡ್ರೇಟಾಗಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೆಯದು. ನಾನು ಬೆಳಗ್ಗೆ ಗಂಜಿ ಮಾಡ್ಕೊಂಡಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ. ಸೊ ಆ ಗಂಜಿ ಇವಾಗ ಇತ್ತಲ್ಲ, ಅದಕ್ಕೆ ಇವಾಗ ಒಂದು ಅಂಬ್ಲಿ ಥರ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಸ್ವಲ್ಪ ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಮೊಸರು ತೊಗೊಂಡು ಮೊಸರನ್ನ ಚೆನ್ನಾಗಿ ಅದು ಕೆನೆ ಇಲ್ದಿರೋ ಥರ ಹೊಡ್ಕೊಳ್ತಿದ್ದೀನಿ. ಸೊ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇದನ್ನು ಎಲ್ಲ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ, ಮತ್ತು ರಾಗಿ ಗಂಜಿ ಮಾಡಿದ್ವಲ್ಲ ಅದು, ಮತ್ತು ಈಗ ಮಿಕ್ಸ್ ಮಾಡಿದ್ದಂಥ ಮೊಸರು ಇಷ್ಟನ್ನು ಹಾಕಿ ಒಂದು ದೊಡ್ಡ ಬಾಟ್ಲಲ್ಲಿ ತಣ್ಣಗಿರೋ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಆಪ್ಷನಲ್ ಆಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಒಳ್ಳೆಯದು. ಇದನ್ನು ನಾವು ಮಕ್ಕಳಿಗೆ ನಾವೆಲ್ಲ ಕುಡಿದ್ರೆ ಆಲ್ಮೋಸ್ಟ್ ನಮ್ಮ ಬಾಡಿನ ಯಾವಾಗಲೂ ಕೋಲ್ಡಾಗಿರುತ್ತೆ. ಈ ಸಮ್ಮರ್ ಇಷ್ಟು ಹೀಟಾಗಿರೋದ್ರಿಂದ ನಾವು ಇದನ್ನೆಲ್ಲ ಕುಡಿಲೇಬೇಕು. ಇಂಥದ್ದೆಲ್ಲ ಹೆಲ್ತಿ ಕುಡಿದಾಗಲೇ ನಮ್ಮ ಬಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಡಿಹೈಡ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮುಗಿಸ್ಕೊಂಡು ಸಂಜೆ ಎಲ್ಲರೂ ರಾಗಿಗುಡ್ಡ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ರಶ್ ಎಲ್ಲ ನೋಡಿಬಿಟ್ಟು ಬೇಡ ಸ್ವಾಮಿ ಅಂತ ಅಂದ್ಕೊಂಡು ತಿರ್ಕೊಂಡು ಹೋಗುವಾಗ 4th ಬ್ಲಾಕಲ್ಲಿ ಒಂದು ಚಿಕ್ಕ ಹನುಮಾನ್ ಗುಡಿ ಕಾಣಿಸ್ತು. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಾಗ ಒಂದು ದೊಡ್ಡ ಮೆರವಣಿಗೆ ಹೋಗ್ತಿತ್ತು. ಮೋಸ್ಟ್ಲಿ ಕರ್ಗ ಪ್ರಯುಕ್ತ ಏನೋ ಮಾಡ್ತಿದ್ರು. ಬಟ್ ಅಲ್ಲಿ ನನ್ನ ಮಗ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಇದೊಂಥರ ನಮಗೆ ಬೋನಸ್ ಥರನೇ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಎಂಜಾಯ್ ಮಾಡ್ದೆ. ಅದು ಇದಾಗಿದ್ದ ತಕ್ಷಣವೇ ನಮ್ಗೆ ಮತ್ತೆ ಮೈಂಡ್ ಡೈವರ್ಟ್ ಆಯಿತು. ಸೊ ಊಟಕ್ಕೆ ಮತ್ತು ನಾವು JP ನಗರ್ ಕಡೆಗೆ ಹೊರಟ್ವಿ. ಅಲ್ಲಿ ಹೋಗ್ತಾ ಇದ್ದಾಗ 24th ಮೇನ್ ರೆಸ್ಟೋರೆಂಟು, ವೆಜ್ ರೆಸ್ಟೋರೆಂಟು, ಅಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು ಊಟ. ಅದು ಬಫೆ ಸಿಸ್ಟಮು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಸ್ಟಾರ್ಟರ್ಸಲ್ಲೇ ಹೊಟ್ಟೆ ತುಂಬೋಯಿತು. ನಮ್ಮ ದಿನ ಈ ಥರ ಇತ್ತು. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.